ಆಲ್ ರೈಟ್, ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡುವ. ಬೆಂಗಳೂರಿಂದ ಕೊಯಂಬತ್ತೂರಿಗೆ ಓವರ್ ನೈಟ್ ಸ್ಲೀಪರ್ ಕ್ಲಾಸಲ್ಲಿ ನಾನು ಹೊರಟರೂ ಕೂಡ ನಯಾ ಪೈಸೆ ಸ್ಲೀಪ್ ಅನ್ನೋದು ಬರಲಿಲ್ಲ. ಆದರೆ ಆಶ್ರಮಕ್ಕೆ ಹೋಗಿ ಕರೆಕ್ಟ್ ಟೈಮ್ಗೆ ರೀಚ್ ಆದೆ. ಈಶಾ ಫೀಲ್ಸ್ ಲೈಕ್ ಈಶಾ. ಅಪಾರ್ಟ್ ಫ್ರಮ್ ಆದಿಯೋಗಿ, ವಾಟ್ ಡು ಯು ಲೈಕ್ ದ ಮೋಸ್ಟ್ ಇನ್ ಈಶಾ ಅಂತ ಕೇಳಿದ್ರೆ ನಾನು ಡೆಫಿನೆಟ್ಲಿ ಆನ್ಸರ್ ಮಾಡೋದು ಈಶಾ ಎಸ್ಥೆಟಿಕ್ಸ್. ವಾವ್, ಎಷ್ಟು ಸಿಂಪಲ್ ಆಗಿ ಇರುತ್ತೆ, ಎಷ್ಟು ಅರ್ದಿಯಾಗಿರುತ್ತೆ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬೈ ದ ವೇ, ನಮ್ಮ ಹಳೆ ಗ್ಯಾಂಗ್ ಮೆಂಬರ್ಸ್ ಬಂದಿದ್ದಾರೆ ಇಲ್ಲಿಗೆ, ಮಾತಾಡಿಸುವ ಬನ್ನಿ. ಹಾಯ್ ಮಾಧುರಿ ಅಕ್ಕ. ಮಿಸ್ ಯು ಮಾಧುರಿ ಅಕ್ಕ, ಮಿಸ್ ಯು. ಫ್ಲೈಯಿಂಗ್ ಕಿಸ್ ಕೊಡು. ಅಯ್ಯೋ, ಇವನು ಸ್ವಲ್ಪ ದೊಡ್ಡವನ ಥರ ಆಗಿದ್ದಾನೆ ಅಲ್ಲ? With about 70 people participating in the program, in the event. Wow. But now it has grown. We will be proceeding to the refreshments counter. From there, we will be starting our walk towards the temples. Is that clear? So we look forward to seeing you all tomorrow as well in your tomorrow morning only. Because I hope you know that there is no time and also not sufficient change rooms for so many. ಈ ಪಿಕಾಕ್ ಜೊತೆ ಒಂದು ಅನ್ಅಫಿಷಿಯಲ್ ವಾಕಿಂಗ್ ಮುಗಿಸಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಏನು ವೈಬ್ರೇಷನ್ ಅಂತಂದರೆ, ಬಿಫೋರ್ ಐ ಬಿಕಮ್ ದ ವೈಬ್, ಲೆಟ್ ಮೀ ಸೋಕ್ ಇನ್ ದ್ಯಾಟ್ ವೈಬ್ ಫಸ್ಟ್. ಹೆಂಗೆ One eternity later. ನಾನು ಇಲ್ಲಿಗೆ 3 ಸತಿ ಬಂದಿದ್ದೀನಿ, 4 ಸತಿ ಬಂದಿದ್ದೀನಿ ಆ್ಯಕ್ಚುಲಿ, ಇದು 5th ಟೈಮು. ಬಟ್ ಅಷ್ಟು 3 ಸತಿ ಬಂದಿರೋದಕ್ಕೂ ಮಹಾಶಿವರಾತ್ರಿಯಲ್ಲಿ ಬಂದಿರೋ ಈ ಕ್ರೌಡನ್ನು ನೋಡೋದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ. ಇಲ್ಲಿ ಏನು ಸಾಧನ ಪಾದ ಮಾಡೋರು ಇರ್ತಾರೆ, ಮೆಡಿಟೇಷನ್ ಮಾಡೋರು ಇರ್ತಾರಲ್ಲ, ಅವರು ಎಷ್ಟು ಪೀಸ್ಫುಲ್ಲಾಗಿ ಏನು ಮಾಡ್ತಿದ್ದಾರೆ ನೋಡಿ. ನಾ ಈಶಾಯಿಂದ ಆದಿಯೋಗಿ ಸೆಂಟರ್ವರೆಗೂ, ಆದಿಯೋಗಿ ಇರೋವರೆಗೂ ಹೆಂಗೆಲ್ಲ ಹೋಗಿದ್ದೀನಿ ಆಯಿತಾ. ಬಟ್ ಇವತ್ತು ನಾನು ಡ್ರೈವರ್ ಸೀಟ್ ವ್ಯೂದಲ್ಲಿ, ನಾನು ನನ್ನ ಫ್ರೆಂಡ್ ಇದ್ದೀನಿ ಡ್ರೈವರ್. ಟ್ರಾಫಿಕ್ ಹೆಂಗಿದೆ ತೋರಿಸ್ತೇನೆ ರೀ. ಇವತ್ತು ಹೆಂಗಿದೆ ಅಂತಂದರೆ ನಾಳೆ ಹೆಂಗಿರ್ಬೋದು.
ಮಹಾಶಿವರಾತ್ರಿಯ ಹಿಂದಿನ ದಿನ ಆ ಹಾರ್ಡ್ ವರ್ಕ್ ನೋಡೋದಿದೆ ಅಲ್ಲ, ಬ್ಯಾಕ್ ಸ್ಟೇಜಲ್ಲಿ ಅಥವಾ ಆನ್ ಸ್ಟೇಜ್ ಏನೇನು ಪ್ರಿಪ್ರೇಷನ್ಸ್ ನಡೆಯುತ್ತೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಹೇಗೆ, ಇದೆಲ್ಲದರ ಕೋಆರ್ಡಿನೇಷನ್ ಇದೆ ಅಲ್ಲ, ದಿಸ್ ಈಸ್ ವೆರಿ ಇನ್ಸ್ಪೈರಿಂಗ್ ಆ್ಯಸ್ ಆ್ಯನ್ ಆಂಟ್ರಪ್ರನ್ಯೂರ್ ಆ್ಯಂಡ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಸ್ ವೆಲ್. ಇವಾಗ ಇಲ್ಲಿ ನಾಳೆ ಯಾರ್ಯಾರು ಪರ್ಫಾರ್ಮ್ ಮಾಡೋಕ್ಕಿದ್ದಾರೆ ಅವರೆಲ್ಲ ಬ್ಯಾಕ್ ಸ್ಟೇಜಲ್ಲಿ ಇದು ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿಗೆ 4 ಸತಿ ಬಂದಿದ್ದರೂ ಕೂಡ ಈ ಪ್ಲೇಸ್ ಇವಾಗ ಮಹಾಶಿವರಾತ್ರಿ ಟೈಮಲ್ಲಿ ಎಷ್ಟು ಡಿಫ್ರೆಂಟ್ ಅನಿಸ್ತಾ ಇದೆ ಅಂತಂದರೆ, ಬಟ್ ಇಟ್ಸ್ ಆಲ್ವೇಸ್ ಬ್ಯೂಟಿಫುಲ್. ಸೊ ನಾವು ವಿ ಆರ್ ಗೆಟಿಂಗ್ ದ BTS ಆಫ್ ಮಹಾಶಿವರಾತ್ರಿ. ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ನಮ್ಮ ಶಿವ, ಎಷ್ಟು ಚಂದ ಕಾಣಿಸ್ತಿದ್ದಾನೆ, ಎಷ್ಟು ಚಂದ ಕಾಣಿಸ್ತಿದ್ದಾನೆ ಅಷ್ಟು. ವಾವ್, ನಾಳೆ ಇಲ್ಲಿ ಇನ್ನೂ ಚಂದ ಕಾಣಿಸೋ ಶಿವನ್ ತೋರಿಸ್ತೀನಿ. ಬಟ್ ಫಾರ್ ನೌ BTS ಅಲ್ಲಿ ನನ್ನ ಶಿವನ್ನ ಇಬ್ಬರು ನೋಡಿ. ನನ್ನ ಆಡಿಯನ್ಸಲ್ಲಿ ಸುಮಾರು ಜನಕ್ಕೆ ಸುಮಾರು ಕಾರಣಕ್ಕೆ ಸದ್ಗುರು ಮೇಲೆ ತೀರಾ ನಂಬಿಕೆನೂ ಇದೆ, ತೀರಾ ಅಪನಂಬಿಕೆನೂ ಇದೆ, ಆಯಿತಾ. ಬಟ್ ನನ್ನ ಪಾಯಿಂಟ್ ಎಂತಪ್ಪ ಅಂತಂದರೆ, ಐ ಸ್ಟಿಕ್ ಟು ದ ಕರೆಂಟ್ ರಿಯಾಲಿಟೀಸ್. ಮೈ ಲಾಯಲ್ಟಿ ಈಸ್ ಆಲ್ವೇಸ್ ಆ್ಯಂಡ್ ಓನ್ಲಿ ಟುವರ್ಡ್ಸ್ ಆದಿಯೋಗಿ ಶಿವ ಯಾವತ್ತಿದ್ರೂ ಸಹ. ಸೊ ಮುಂದಿನ ಅನ್ಸರ್ಟನಿಟಿ ಏನಿರುತ್ತೆ ಅಥವಾ ಪಾಸಿಬಿಲಿಟಿ ಏನಿರುತ್ತೆ, ಐ ಆಮ್ ಓಪನ್ ಟು ದ್ಯಾಟ್, ಬಟ್ ಐ ಸ್ಟಿಕ್ ಟು ಕರೆಂಟ್ ರಿಯಾಲಿಟೀಸ್ ಆ್ಯಸ್ ವೆಲ್. The next morning. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮಹಾಶಿವರಾತ್ರಿಯ ದಿನ. ನಾವಿವಾಗ 12 ಗಂಟೆ ಟೈಮ್ಗೆ ಬ್ರಂಚ್ ಎಲ್ಲ ಮುಗಿಸ್ಕೊಂಡು, ಚಂದ ಬಾಳೆಲೆ ಊಟ ಎಲ್ಲ ಹಾಕಿದ್ರಲ್ವ, ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ. ಬೈ ದ ವೇ, ಮಹಾರಾತ್ರಿಯ ಸೆಲೆಬ್ರೇಷನನ್ನು ನೋಡಬೇಕಂತಂದರೆ ನೀವು ರಾತ್ರಿವರೆಗೆ ಕಾಯಬೇಕು. ಬಟ್ ಇವಾಗ ಮಹಾಶಿವರಾತ್ರಿಯ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜನ್ನು ನನ್ನ ಸನಾತನ ಕಥನದ ಎಪಿಸೋಡ್ನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಈ ಒಂದು ಎಪಿಸೋಡನ್ನು ಮಿಸ್ ಮಾಡುತ್ತೆ. ನೀವು ಮಹಾಶಿವರಾತ್ರಿ ಬಿಟ್ಟು ಬಾಕಿ ದಿನ ನೋಡ್ತಾ ಇದ್ರೂ ಪರವಾಗಿಲ್ಲ, ಪ್ಲಸ್ ಡೂ ವಾಚ್ ವಿದೌಟ್ ಫೇಲ್. ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಆ್ಯಸ್ ಅ ಹಿಂದೂ, ಆ್ಯಸ್ ಅ ಡಿವೋಟಿ ಆಫ್ ಶಿವ, ಆ್ಯಸ್ ಅ ಸ್ಪಿರಿಚುವಲ್ ಸೀಕರ್ ಆ್ಯಂಡ್ ಆಲ್ಸೋ ಆ್ಯಸ್ ಅನ್ ಇಂಡಿಯನ್. ಸೊ ಇವಾಗಲೇ ನೋಡಿ, ಆ್ಯಂಡ್ lot of fun things and lot of devotional things yet to happen. Stay tuned. 2 hours later. ಜನಸಾಗರ ಶುರುವಾಗೋ ಸ್ಟಾರ್ಟಿಂಗ್ ಪಾಯಿಂಟ್. ಜಸ್ಟ್ ಇನ್ನೂ ಶುರುವಾಗಿದೆ ಆಯಿತಾ. ರಾತ್ರಿ ಟೈಮಿಗೆ ಎಷ್ಟು ಜನ ಆಗ್ತಾರೆ ನೋಡುವ. ಹಾಗೆ ಒಂದಷ್ಟು ಸಣ್ಣ ಸಣ್ಣ ಶಾಪ್ ಕೀಪರ್ಸ್ ಎಲ್ಲ ಶಿವಂಗ್ ರಿಲೇಟೆಡ್ ಐಟಮ್ಸ್ ಇಟ್ಕೊಂಡಿದ್ದಾರೆ ನೋಡಿ. ಅಣ್ಣ ನಗ್ತಾ ಇದ್ದಾರೆ ಕೂಡ. ಹಾಯ್ ಕನ್ನಡದವರಿಗೆಲ್ಲ ಹಾಯ್ ಹೇಳಿ, ಎಲ್ರಿಗೂ ಹಾಯ್. ಜಸ್ಟ್ ಹೆಂಗಿರುತ್ತೆ ಅಂತ ನೋಡೋಕೆ ಬಂದ್ರಿ ಅಂತಂದರೆ, ಈ ರೀತಿ ಎಂಟ್ರಿ ಗೇಟ್ ಇರುತ್ತೆ. ಎಂಟರ್ ಆಗೋಷ್ಟಿಗೆ ಮಹಾದೇವ್ ಆಗಿಬಿಡುತ್ತೆ. ಸಮಟೈಮ್ಸ್ ಇಟ್ಸ್ ಸೋ ಪ್ರಿವಿಲೇಜಿಯಸ್ ಟು ಬಿ ಕಾಂಟೆಂಟ್ ಕ್ರಿಯೇಟರ್ ಆರ್ ಮೀಡಿಯಾ ಆರ್ ಜನರಲಿ VIP. ನಾನು VIP ಕಲ್ಚರನ್ನು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ, ಬಟ್ ದಿಸ್ ಈಸ್ ಆಲ್ಸೋ ರಿಯಾಲಿಟಿ. ಇಫ್ ಅನ್ಲೆಸ್ ಯು ಆರ್ ಅ VIP, ಯುವರ್ ಲೈಫ್ ಡಸಂಟ್ ಬಿಕಮ್ ಈಸಿ. ಕಾಂಟ್ರಡಿಕ್ಷನ್ ಮಾತೇ ಇಲ್ಲ. Happy Mahashivratri once again. Happy Mahashivratri. Har Har Mahadev. 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 Hello everyone from all over India. My name is Soumya Krishna Hegde and I am basically a journalist turned into content creator unintentionally. So this is my 5th time and I randomly visited Isha just to feel Adiyogi in 2022. And after onwards I almost became an let's say inmate of Isha. And I want to appreciate Isha volunteers, the way you serve people, the calmness you have. Whatever the other worldly things people say, that's one side. But I really want to say this. Every
everything happening around us is because of the volunteers. Just like ma'am said that her husband is from the defense, it is because of the army people the country exists. Freedom has a cost, right? So similarly, everything and anything what we see on the website of Isha or the programs, everything, I'm so humbly saying this is because of Isha volunteers and of course because of Sadhguru and the grace of divine energy, what we call Shiva. So I'm so grateful to be here, and my content is basically on the science behind Sanatana Dharma, not as a belief system, as a seeking method, let's say. And I am very politically opinionated person. I have my own thing, let's not go there. And then I'm so happy to be here with my plus one, and I have such a gang of my own people across the country, content creators. So I'm both on Instagram, I'm very competitive on Twitter as well. So I have my own 3 YouTubes. So search Soumya Krishna Hegde and do follow. Basically my content is in Kannada because I am a Kannadiga, but more than that I am an Indian. So let's get connected. I'm so happy. I'm so thankful to ma'am to initiate this. Gayatri. Yeah, whatever. Gayatri. So I'm so glad you initiated being an anchor. I can totally relate, but I would have not done that if you didn't do this. So thank you so much for this opportunity. Har Har Mahadev, and also Namah Parvati Pataye. Thank you. ಸೊ ಇವಾಗ 5 o'clock ಆಗ್ತಾ ಇದೆ. ನಮ್ಮ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲಿದೆ ಅಲ್ಲಿಗೆ ಹೋಗಿ ನಾವು ಕುತ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀವಿ. ಕ್ರೌಡ್ ಕ್ರೇಜಿ ಗುರು, ಕ್ರೇಜಿ ಅಂದರೆ ಕ್ರೇಜಿ. ಸುಮಾರು ಜನ ಕರ್ನಾಟಕದವರು ಇದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಮೀಡಿಯಾ ಫ್ರೆಂಡ್ಸ್ ಸಿಕ್ಕಿದ್ರು. ಆ್ಯಂಡ್ ಎಷ್ಟು ಜನ ಪರಿಚಯ ಇರೋ ಥರದಲ್ಲಿ ಅನಿಸ್ತಿದ್ದಾರೆ ಇಲ್ಲಿ ಅಂತಂದರೆ ಇಟ್ಸ್ ಗ್ರೇಟ್. ಲೆಟ್ಸ್ ಗೋ ಸಿಟ್ ಕರೆಕ್ಟಾಗಿ ಒಂದು ಕಡೆ ಸೆಟ್ಲ್ ಆಗಿ ಚಂದ ಮಾಡಿ ನಮ್ಮ ಶಿವನನ್ನು ಚಂದ ಆ್ಯಂಗಲಿಂದ ನೋಡುವ ಬನ್ನಿ. Tonight, Sadhguru will be offering a Maha-Arati to our dear ಓಕೆ, ಅನ್ಲೈಕ್ ಮೈ ಯೂಶುವಲ್ ಟ್ರಾವೆಲ್ ವ್ಲಾಗ್ಸ್, ಈ ನಂತರ ನಾನು ಜಾಸ್ತಿ ಎಕ್ಸ್ಪ್ಲನೇಷನನ್ನು ನಿಮಗೆ ಕೊಡದೇ ಇರಬಹುದು. ಬಿಕಾಸ್ ಐ ಜಸ್ಟ್ ವಾಂಟ್ ಯು ಟು ಎಕ್ಸ್ಪೀರಿಯನ್ಸ್ ಇಟ್. ನೀವು ಅಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇಲ್ಲದೇ ಇದ್ದರೂ ಕೂಡ ನಾನು ಏನು ನೋಡಿದೆ ಅಥವಾ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಜಸ್ಟ್ ಬಿ ಪ್ರೆಸೆಂಟ್, ಜಸ್ಟ್ ಎಕ್ಸ್ಪೀರಿಯನ್ಸ್. ಓಕೆನಾ? ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಬಂದಿದ್ದಾರೆ, ಮತ್ತು ಮಹಾರಾಷ್ಟ್ರ CM ಬಂದಿದ್ದಾರೆ, ಅವ್ರ ಹೆಂಡತಿ ಬೇರೆ ಬಂದಿದ್ದಾರೆ ಅವ್ರ ಜೊತೆಗೆ. ಹ್ಯಾಂಡಲ್ ನೋಡಿ, ಧ್ಯಾನಲಿಂಗಕ್ಕೆ ಪೂಜೆ ನಡೀತಾ ಇದೆ. ಸಂಸಾರ ಸಮುದ್ರಕಾರ ನೌಕಾಯುಧಾಭ್ಯಾಂ ಗುರುಭಕ್ತಿತಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಕವಿತ್ವವಾರಾಂ ಶ್ರೀಶಾಂಕರಾಭ್ಯಾಂ ಅಭಾಗ್ಯದಾಭ್ಯಾಂ ಉತ್ತಮಾಧಿಕಾಭ್ಯಾಂ. इतना बकवास है. That बकवास comment, I really mean it, but not with an intent to demean him. ಇವರ ಭಾಷಣ ಎಷ್ಟು ಬೋರಿಂಗ್ ಆಗಿತ್ತು ಅಂತಂದರೆ ಐ ಆಮ್ ಶ್ಯೂರ್ ಇದನ್ನು ಬರೆದಿರೋರು ಯಾರೋ ಹೈಯರ್ ಒಫಿಷಿಯಲ್ಸೇ ಇರ್ತಾರೆ, IAS ಆಫೀಸರ್ ಥರದವರು. ಬಟ್ ಇಷ್ಟು ಕ್ರೌಡ್ ಇರೋವಾಗ ಇಷ್ಟು ಬೋರಿಂಗ್ ಆಗಿರೋ ಭಾಷಣ, ಪ್ಲೀಸ್ ಇಂಪ್ರೂವ್ ಪ್ಲೀಸ್. Dr. Nandi Narayan. His pioneering work in liquid propulsion PSLV and GSLV rockets, for which he was honored with the Padma Bhushan. This breakthrough strengthened the nation's self-reliance in space launch capabilities and placed Bharat on the global map of space technology.
कालेश्वराय शिव शिव सर्वेश्वराय शम्भो शम्भो महादेवाय महेश्वर भुजंग
ಮಹಾಶಿವರಾತ್ರಿಯನ್ನು ಹೀಗೆ ಆಚರಣೆ ಮಾಡಬೇಕು ಅನ್ನೋದು ನನ್ನ ಜೀವನದ ಒಂದು ಕನಸು. ಬಹಳಷ್ಟು ಜನ ನಂಬಲಿಕ್ಕಿಲ್ಲ ಇದನ್ನು, ಆಯಿತಾ. 2022ರಲ್ಲಿ ನಾನು 2 ಮಾತನ್ನು ಹೇಳಿದ್ದೆ. ದರ್ ವಿಲ್ ಬಿ ಎ ಡೇ ಐ ವಿಲ್ ಬಿ ಟಾಕಿಂಗ್ ಟು ಸದ್ಗುರು ಡೈರೆಕ್ಟ್ಲಿ 1-to-1 ಆ್ಯಂಡ್ ದರ್ ವಿಲ್ ಬಿ ಡೇ ಐ ವಿಲ್ ಬಿ ಸೆಲೆಬ್ರೇಟಿಂಗ್ ಮಹಾಶಿವರಾತ್ರಿ ಹಿಯರ್. ಎರಡೂ ಆಗಿದೆ. ಕನಸು ನನಸಾಗತ್ತೆ, ಇಮಿಡಿಯೇಟ್ಲಿ ಆಗದೇ ಇರಬಹುದು, ಬಟ್ ದೇವರಾಣೆ ನನ್ನ ಜೀವನದಲ್ಲಿ ನಾನು ಕಂಡಿರೋ ಎಲ್ಲ ಕನಸು ನನಸಾಗಿದೆ. ಇಮಿಡಿಯೇಟ್ ಲೆವೆಲಲ್ಲಿ ಅಲ್ಲದೇ ಇದ್ದರೂ ಕೂಡ ಇಟ್ ಬಿಕೇಮ್ ರಿಯಾಲಿಟಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಒಳ್ಳೊಳ್ಳೆ ಕನಸನ್ನು ಆ ಶಿವ ಸಾಕಾರಗೊಳಿಸಲಿ ಅಂತ ಹೇಳ್ತಾ ಹರ್ ಹರ್ ಮಹಾದೇವ್.